ಒಂದು ಮನೆ ದೊಡ್ಡದಾಗಬಹುದು, ಹಣ ತುಂಬಿರಬಹುದು, ಆದರೆ ಆ ಮನೆಯಲ್ಲಿ ಸಂಸ್ಕಾರವಿಲ್ಲದ ಮಗು ಬೆಳೆದರೆ ಆ ಮನೆಗೆ ಶಾಂತಿ ಇರುವುದೇ ಇಲ್ಲ. ಮಕ್ಕಳಿಗೆ ನಾವು ಕೊಡುವ ದೊಡ್ಡ ಆಸ್ತಿ ಎಂದರೆ ಅದು ಬಂಗಾರ ಅಲ್ಲ, ಜಮೀನು ಅಲ್ಲ, ಒಳ್ಳೆಯ ಮನಸ್ಸು, ಒಳ್ಳೆಯ ನಡೆ, ಒಳ್ಳೆಯ ಸಂಸ್ಕಾರ. ಇವತ್ತು ನಾವು ಮಕ್ಕಳಿಗೆ ಮೊಬೈಲ್ ಕೊಡ್ತಿದ್ದೇವೆ, ಆದರೆ ಸಮಯವನ್ನು ಕೊಡ್ತಾ ಇಲ್ಲ. ಸ್ಕೂಲ್ ಕೊಡ್ತಿದ್ದೇವೆ, ಆದರೆ ಜೀವನ ಪಾಠ ಕಲಿಸುತ್ತಿಲ್ಲ. ಹಾಗಾದರೆ ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು, ಯಾವ ರೀತಿ ಊಟ ಕೊಡಬೇಕು, ಯಾವ ಶಿಕ್ಷಣ ಕೊಡಬೇಕು ಮತ್ತು ಒಬ್ಬ ಮಗು ಒಳ್ಳೆಯ ಮನುಷ್ಯನಾಗುವುದು ಹೇಗೆ? ಈ ವಿಡಿಯೋ ನಿಮ್ಮ ಹೃದಯವನ್ನು ಮುಟ್ಟುತ್ತದೆ. ಪ್ರಿಯ ವೀಕ್ಷಕರೇ ಮತ್ತು ಸಮಸ್ತ ವೀಕ್ಷಕರೇ, ನಮಸ್ಕಾರ. ಮೊದಲನೇದಾಗಿ, ಮಕ್ಕಳ ಮನಸ್ಸು ಮಣ್ಣಿನಂತೆ. ಮಕ್ಕಳ ಮನಸ್ಸು ಒಂದು ಖಾಲಿ ಹಾಳೆಯಂತೆ. ಸರಿ, ನಾವು ಏನು ಬರಿತೀವೋ ಅದೇ ಅವರ ಭವಿಷ್ಯ ಆಗುತ್ತದೆ. ಮಗು ನೋಡಿದ್ದನ್ನೇ ಕಲಿಯುತ್ತದೆ, ಕೇಳಿದ್ದನ್ನೇ ಮಾತನಾಡುತ್ತದೆ, ಅನುಭವಿಸಿದ್ದನ್ನೇ ಜೀವನದಲ್ಲಿ ಮಾಡುತ್ತದೆ. ಅದಕ್ಕಾಗಿ ಮಕ್ಕಳ ಮುಂದೆ ಜಗಳವನ್ನು ಆಡಬೇಡಿ, ಕೆಟ್ಟ ಮಾತುಗಳನ್ನು ಮಾತನಾಡಬೇಡಿ, ಅವಮಾನವನ್ನು ಮಾಡಿಕೊಳ್ಳಬೇಡಿ. ಮಕ್ಕಳಿಗೆ ಮೊದಲ ಶಾಲೆಯೇ ಮನೆಯಾಗಿದೆ. ಮೊದಲ ಶಿಕ್ಷಕರೇ ಅಪ್ಪ ಮತ್ತು ಅಮ್ಮನಾಗಿದ್ದಾರೆ. ಪಾಯಿಂಟ್ ನಂಬರ್ 2, ಮಕ್ಕಳಿಗೆ ಯಾವ ರೀತಿಯ ಊಟ ಕೊಡಬೇಕು? ಇವತ್ತು ನಮ್ಮ ಮಕ್ಕಳಿಗೆ ಹೊಟ್ಟೆ ತುಂಬಿಸುತ್ತಿದ್ದೇವೆ, ಆದರೆ ದೇಹಕ್ಕೆ ಶಕ್ತಿ ಕೊಡುವ ಆಹಾರ ಕೊಡ್ತಾ ಇಲ್ಲ. ಜಂಕ್ ಫುಡ್, ಕೂಲ್ ಡ್ರಿಂಕ್ಸ್, ಹೆಚ್ಚು ಮೊಬೈಲ್ ನೋಡುತ್ತಾ ಊಟ ಮಾಡಿಸುತ್ತಿದ್ದೇವೆ. ಇವು ಮಕ್ಕಳ ದೇಹವನ್ನಷ್ಟೇ ಅಲ್ಲ, ಮನಸ್ಸನ್ನು ದುರ್ಬಲ ಮಾಡುತ್ತವೆ. ಮಕ್ಕಳಿಗೆ ಕೊಡಬೇಕಾದ ಆಹಾರವನ್ನು ನೋಡುವುದಾದರೆ ಮನೆಯ ಊಟ, ಹಣ್ಣುಗಳು, ಹಾಲು, ತರಕಾರಿ, ಸಿರಿಧಾನ್ಯ, ಸಮಯಕ್ಕೆ ಸರಿಯಾದ ಊಟ. ಮಗುವಿನ ದೇಹ ಆರೋಗ್ಯವಾಗಿದ್ದರೆ ಮಾತ್ರ ಅದರ ಮನಸ್ಸು ಬೆಳಗುತ್ತದೆ. ಊಟ ಕೊಡುವಾಗ ಪ್ರೀತಿ ಕೂಡ ಕೊಡಬೇಕು. ಕೋಪದಲ್ಲಿ ತಿನ್ನಿಸಿದ ಊಟ ದೇಹಕ್ಕೆ ಹೋಗಬಹುದು ಅಷ್ಟೇ, ಆದರೆ ಮನಸ್ಸಿಗೆ ನೋವು ಕೊಡುತ್ತದೆ. ಪಾಯಿಂಟ್ ನಂಬರ್ 3, ಶಿಕ್ಷಣ ಯಾವ ರೀತಿಯದ್ದು ಕೊಡಬೇಕು? ಕೇವಲ ಮಾರ್ಕ್ಸ್ ತರುವ ಮಗು ದೊಡ್ಡವನು ಆಗುವುದಿಲ್ಲ. ಒಳ್ಳೆಯ ಗುಣ ಇರುವ ಮಗು ಮಾತ್ರ ಜೀವನದಲ್ಲಿ ಎತ್ತರಕ್ಕೆ ಬರುತ್ತಾನೆ. ಇವತ್ತು ಮಕ್ಕಳು ಪುಸ್ತಕ ಓದುತ್ತಿದ್ದಾರೆ, ಸರಿ, ಆದರೆ ಜೀವನ ಓದುತ್ತಾ ಇಲ್ಲ. ಅದಕ್ಕಾಗಿ ಅವರಿಗೆ ಹೇಳಿ ಸುಳ್ಳು ಹೇಳಬಾರದು. ಹಿರಿಯರನ್ನು ಗೌರವಿಸಬೇಕು, ಬಡವರಿಗೆ ಸಹಾಯ ಮಾಡಬೇಕು, ಸೋತರೂ ಮತ್ತೆ ಎದ್ದು ನಿಲ್ಲಬೇಕು ಅಂತ. ಇವೇ ನಿಜವಾದ ಎಜುಕೇಷನ್. ಪ್ರಿಯ ವೀಕ್ಷಕರೇ, ಪಾಯಿಂಟ್ ನಂಬರ್ 4, ಮಕ್ಕಳಿಗೆ ಬೇಕಾದದ್ದು ನಿಮ್ಮ ದೊಡ್ಡ ಪ್ರೀತಿ. ಮಕ್ಕಳಿಗೆ ದುಬಾರಿ ಆಟಿಕೆ ಬೇಕಾಗಿಲ್ಲ. ಅವರಿಗೆ ಬೇಕಾಗಿರುವುದು ಅಪ್ಪ ಅಮ್ಮನ ಸಮಯ ಮಾತ್ರ. ಒಮ್ಮೆ ಮಗುವಿನ ಜೊತೆ ಕುಳಿತು ಮಾತನಾಡಿ, ಅವರ ಮನಸ್ಸನ್ನು ಕೇಳಿ. ಮಗು ತಪ್ಪು ಮಾಡಿದರೆ ಹೊಡೆಯಬೇಡಿ, ಅದನ್ನು ತಿಳಿಸಿ ಅರ್ಥ ಮಾಡಿಸಿ. ಯಾಕೆಂದರೆ ಭಯದಲ್ಲಿ ಬೆಳೆದ ಮಗು ಒಮ್ಮೆ ದೂರವಾಗಬಹುದು ಮತ್ತು ದೂರವಾಗುತ್ತದೆ, ಆದರೆ ಪ್ರೀತಿಯಲ್ಲಿ ಬೆಳೆದ ಮಗು ಜೀವನ ಪೂರ್ತಿ ನಿಮ್ಮನ್ನೇ ಪ್ರೀತಿಸುತ್ತದೆ. ನಾವು ಮಕ್ಕಳಿಗಾಗಿ ಮನೆ ಕಟ್ಟಬಹುದು, ಹಣ ಸಂಪಾದಿಸಬಹುದು, ಆದರೆ ಸಮಯ ಕೊಟ್ಟಿಲ್ಲ ಅಂದರೆ ಒಂದು ದಿನ ಅವರು ನಮ್ಮಿಂದ ದೂರವಾಗುತ್ತಾರೆ. ಮಕ್ಕಳು ನಮ್ಮ ಮಾತು ಕೇಳೋದಿಲ್ಲ. ಅವರು ನಮ್ಮ ಜೀವನವನ್ನು ನೋಡುತ್ತಾರೆ, ಅದನ್ನು ನೋಡಿಯೇ ಅವರು ಬದುಕುತ್ತಾರೆ. ನಾವು ಹೇಗೆ ಬದುಕುತ್ತೇವೆಯೋ
ಅವರು ಹಾಗೆಯೇ ಬದುಕುತ್ತಾರೆ. ಒಳ್ಳೆಯ ಮಕ್ಕಳನ್ನು ಬೆಳೆಸಬೇಕು ಅಂದರೆ ಮೊದಲು ಒಳ್ಳೆಯ ಅಪ್ಪ ಅಮ್ಮ ಆಗಲೇಬೇಕು. ಮಕ್ಕಳಿಗೆ ಆಹಾರ ಹಣ ಕೊಡುವುದಕ್ಕಿಂತ ಸಂಸ್ಕಾರವನ್ನು ಕೊಡಿ. ಕೋಪ ಕೊಡುವುದಕ್ಕಿಂತ ಪ್ರೀತಿ ಕೊಡಿ. ಒಂದು ದಿನ ನೀವು ವೃದ್ಧರಾದಾಗ ನಿಮ್ಮ ಹಣ ನಿಮ್ಮ ಕೈ ಹಿಡಿಯುವುದಿಲ್ಲ. ನಿಮ್ಮ ಮಕ್ಕಳು ಮಾತ್ರ ನಿಮ್ಮನ್ನು ಹಿಡಿಯುತ್ತಾರೆ. ಆ ದಿನ ಅವರು ನಿಮ್ಮನ್ನು ಪ್ರೀತಿಯಿಂದ ನೋಡಬೇಕು ಅಂದರೆ ಇವತ್ತೇ ಅವರಿಗೆ ಪ್ರೀತಿ, ಸಮಯ ಮತ್ತು ಸಂಸ್ಕಾರವನ್ನು ಮರೆಯದೇ ಕೊಡಿ ಎಂಬ ಮಾತನ್ನು ಹೇಳುತ್ತಾ ಈ ವಿಡಿಯೋ ನಿಮ್ಮ ಮನಸ್ಸಿಗೆ ತಟ್ಟಿದರೆ ಒಬ್ಬ ಒಳ್ಳೆಯ ತಂದೆ ತಾಯಿಗೆ ಶೇರ್ ಮಾಡಿ. ಮತ್ತಷ್ಟು ಇಂತಹ ಮನಸ್ಸು ಮುಟ್ಟುವ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ನಾವೆಲ್ಲರೂ ಸಿಗೋಣ. ನಮಸ್ಕಾರ ಪ್ರಿಯ ವೀಕ್ಷಕರೇ ಮತ್ತು ಸಮಸ್ತ ಬಂಧುಗಳೇ.